ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೇನು ಬಿಸಿಲುಗಾಲ ಶುರುವಾಗೇ ಹೋಯಿತು. ಬಿಸಿಲುಗಾಲದಲ್ಲಿ ಈ ಒಂದು ಅತಿ ಉಷ್ಣತೆಯ ಪ್ರಭಾವದಿಂದ ಸಾಮಾನ್ಯ ನಾರ್ಮಲ್ ಪೀಪಲ್ಲೇ ತುಂಬಾ ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ತುಂಬ ಸುಸ್ತು, ಆಯಾಸ, ಸರಿಯಾಗಿ ಊಟ ಸೇರದೇ ಇರುವಂಥದ್ದು, ನಿದ್ದೆ ಬರದೇ ಇರುವಂಥದ್ದು ಆಗ್ತಾ ಇರುತ್ತೆ. ಅದರಲ್ಲೂ ಗರ್ಭಿಣಿ ಸ್ತ್ರೀಯರ ಪರಿಸ್ಥಿತಿ ಹೇಗಿರುತ್ತೆ ಅಂತ ನಾವೇ ಊಹೆಯನ್ನು ಮಾಡ್ಕೋಬೋದು. ಅವರನ್ನೂ ಸಹ ಆರೋಗ್ಯವಾಗಿಟ್ಕೊಂಡು ಗರ್ಭದಲ್ಲಿ ಬೆಳೀತಾ ಇರುವಂಥ ಮಗುವನ್ನು ಸಹ ನೀವು ಸುಧಾರಣೆಯನ್ನು ಮಾಡ್ಕೊಂಡಿರಬೇಕು ಅನ್ನೋದು ತುಂಬಾ ಕಷ್ಟಕರ. ಹಾಗಿದ್ರೆ ಈ ಒಂದು ಬಿಸಿಲುಗಾಲದಲ್ಲಿ ಗರ್ಭಿಣಿ ಸ್ತ್ರೀಯರು ಯಾವ ಒಂದು ನಿಯಮಗಳನ್ನು ಪಾಲಿಸಬೇಕು, ಯಾವ ರೀತಿ ಜಾಗರೂಕತೆಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ನೋಡೋಣ. ಸಾಮಾನ್ಯವಾಗಿ ಗರ್ಭಿಣಿ ಸ್ತ್ರೀಯರಲ್ಲಿ ಸ್ವಲ್ಪ ದೇಹದ ಉಷ್ಣಾಂಶತೆ ಅಂದರೆ ಟೆಂಪರೇಚರ್ ಅನ್ನೋದು ಜಾಸ್ತಿನೇ ಇರುತ್ತೆ. ಇದಕ್ಕೆ ಕಾರಣ ದೇಹದಲ್ಲಿ ಇರುವಂಥ ಒಂದು ಹಾರ್ಮೋನಲ್ ಚೇಂಜಸ್, ಈಸ್ಟ್ರೋಜನ್ ಲೆವೆಲ್ಸ್ ಅನ್ನೋದು ಏರುಪೇರು ಆಗ್ತಾ ಇರೋದ್ರಿಂದ ದೇಹದಲ್ಲಿ ಉಷ್ಣಾಂಶತೆ ಸ್ವಲ್ಪ ಜಾಸ್ತಿಯಾಗೇ ಇರುತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ಬೇಸಿಗೆ ಕಾಲದಲ್ಲೂ ಸಹ ಉಷ್ಣತೆ ಜಾಸ್ತಿ ಇರೋದ್ರಿಂದ ದೇಹಕ್ಕೆ ಸ್ವಲ್ಪ ಒಂದು ತೊಂದರೆನೇ ಆಗುವಂಥ ಸಾಧ್ಯತೆಗಳು ಅಥವಾ ದೇಹಕ್ಕೆ ಕಿರಿಕಿರಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದ್ದರಿಂದ ಬೇಸಿಗೆಗಾಲದಲ್ಲಿ ಲೈಟ್ ವೆಯ್ಟ್ ಆಗಿರುವಂಥ ಕಾಟನ್ ಕ್ಲೋತ್ಸನ್ನು ಗರ್ಭಿಣಿ ಸ್ತ್ರೀಯರು ಉಪಯೋಗಿಸೋದು ತುಂಬಾ ಉತ್ತಮ. ಇನ್ನು ಈ ಬಿಸಿಲುಗಾಲದಲ್ಲಿ ಸಾಧ್ಯವಾದಷ್ಟು ಮನೆಯಲ್ಲೇ ಗರ್ಭಿಣಿ ಸ್ತ್ರೀಯರು ಇರೋ ರೀತಿ ನೋಡ್ಕೋಬೇಕು. ಹೊರಗಡೆ ಹೋಗಬೇಕು ಅನ್ನೋ ಪಕ್ಷದಲ್ಲಿ ಬೆಳಗ್ಗೆ ಅಥವಾ ಸಂಜೆ ಟೈಮಲ್ಲಿ ಹೊರಗಡೆ ಹೋದರೆ ಉತ್ತಮ. ಬೇಸಿಗೆ ಕಾಲದಲ್ಲಿ ಆಗುವಂಥ ಇನ್ನೊಂದು ತೊಂದರೆ ಏನು ಅಂತ ನೋಡೋದಾದರೆ ಡಿಹೈಡ್ರೇಷನ್. ಶಕೆ ಅಥವಾ ಒಂದು ಬೆವರಿನ ಕಾರಣದಿಂದ ದೇಹದಲ್ಲಿ ತುಂಬಾ ಬೇಗ ಡಿಹೈಡ್ರೇಷನ್ ಅನ್ನೋದು ಆಗ್ತಿರುತ್ತೆ. ಆದ್ದರಿಂದ ಗರ್ಭಿಣಿ ಸ್ತ್ರೀಯರು ಈ ಒಂದು ಬಿಸಿಲುಗಾಲದಲ್ಲಿ ಜಾಸ್ತಿ ಒಂದು ದ್ರವ ಪದಾರ್ಥಗಳನ್ನು ಸೇವನೆ ಮಾಡುವಂಥದ್ದು, ಅಂದರೆ ಜಾಸ್ತಿ ನೀರಿನ ಸೇವನೆ, ಫ್ರೆಶ್ ಫ್ರೂಟ್ ಜ್ಯೂಸಸ್ ಆಗಿರ್ಬೋದು, ಎಳನೀರು ಆಗಿರ್ಬೋದು, ನೀರು ಮಜ್ಜಿಗೆ ಆಗಿರ್ಬೋದು, ಜಾಸ್ತಿ ಸೇವನೆ ಮಾಡಿದ್ರೆ ಡಿಹೈಡ್ರೇಷನಿಂದ ತಪ್ಪಿಸ್ಕೋಬೋದು. ದಿನದಲ್ಲಿ 3-4 ಲೀಟರಷ್ಟು ಲಿಕ್ವಿಡನ್ನು ದೇಹಕ್ಕೆ ತಗೋಬೇಕು. ಹೊರಗಡೆ ಹೋಗುವ ಪರಿಸ್ಥಿತಿ ಬಂದಾಗ ನೀರನ್ನು ಜೊತೆಯಲ್ಲೇ ಕೊಂಡೊಯ್ಬೇಕು. ನೀರಿನ ಅಂಶ ಜಾಸ್ತಿ ಇರುವಂಥ ಫ್ರೂಟ್ಸನ್ನು ಸೇವನೆ ಮಾಡೋದು ಉತ್ತಮ. ವಾಟರ್ ಮೆಲನ್, ಮಸ್ಕ್ ಮೆಲನ್, ಆ ರೀತಿ. ಈ ಬೇಸಿಗೆ ಸಮಯದಲ್ಲಿ ಸಾಫ್ಟ್ ಡ್ರಿಂಕ್ಸ್ ಅಂದರೆ ಪ್ರಿಸರ್ವೇಟಿವ್ ಡ್ರಿಂಕ್ಸನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಇದನ್ನು ಸೇವನೆ ಮಾಡೋದ್ರಿಂದ ಕಾಲಲ್ಲಿ ಹೂತ ಆಗುವಂಥದ್ದು, ದಿನಗಳು ತುಂಬದೆಯೇ ನೋವು ಕಾಣಿಸ್ಕೊಳ್ಳುವಂಥದ್ದು ಆಗುವಂಥ ಅಪಾಯಗಳು ಜಾಸ್ತಿ ಇರುತ್ತೆ. ಈ ಬಿಸಿಲುಗಾಲದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಒಂದು ಆರಾಮ ಅನ್ನೋದು, ಒಂದು ರೆಸ್ಟ್ ಅನ್ನೋದು ಜಾಸ್ತಿನೇ ಬೇಕಾಗುತ್ತೆ. ಮಧ್ಯಾಹ್ನದ ಸಮಯದಲ್ಲೂ ಸ್ವಲ್ಪ ಹೊತ್ತು ರೆಸ್ಟನ್ನು ಮಾಡಬೇಕು. ರಾತ್ರಿ ವೇಳೆ 7-8 ಗಂಟೆ ತಪ್ಪದೇ ವಿಶ್ರಾಂತಿಯನ್ನು, ನಿದ್ರೆಯನ್ನು ಮಾಡಲೇಬೇಕು. ಈ ಬೇಸಿಗೆ ಕಾಲದಲ್ಲಿ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡೋದು ಸಹ ಒಂದು ಆಯಾಸವನ್ನು ಕಡಿಮೆ ಮಾಡೋದಕ್ಕೆ ಉಪಯುಕ್ತವಾಗಿ ಇರುತ್ತೆ. ಜೊತೆಗೆ ಒಳ್ಳೆಯ ನಿದ್ರೆಯನ್ನು ಸಹ ತರಿಸುತ್ತೆ. ಇನ್ನು ಈ ಬೇಸಿಗೆ ಕಾಲದಲ್ಲಿ ಸಿಂಪಲ್ ಎಕ್ಸಸೈಸಸ್ ಅಥವಾ ಲೈಟ್ ವಾಕಿಂಗ್ ಅನ್ನು ಮಾಡೋದು ತುಂಬಾ ಉತ್ತಮ. ಬೆಳಗ್ಗೆ ಮುಂಜಾನೆ ಸಮಯದಲ್ಲಿ ಅಂದರೆ ಬಿಸಿಲು ಬರೋದಕ್ಕಿಂತ ಮುಂಚೆ ಆಗ್ಬೋದು ಅಥವಾ ಸಂಜೆ ತಂಪಾದ ಸಮಯದಲ್ಲಿ ಲೈಟ್ ವಾಕಿಂಗ್ ಮತ್ತು ಸಿಂಪಲ್ ಎಕ್ಸಸೈಸಸನ್ನು ಮಾಡೋದ್ರಿಂದ ತುಂಬಾ ದೇಹಕ್ಕೆ ಆಕ್ಟಿವ್ ಆಗಿ ಇರುತ್ತೆ. ಬೇಸಿಗೆಯಿಂದ ಆಗುವಂಥ ಒಂದು ಆಯಾಸ, ಟಯರ್ಡ್ನೆಸ್ ಅನ್ನೋದು ಸಹ ಕಡಿಮೆ ಆಗುತ್ತೆ. ಇನ್ನು ಆಹಾರ ವಿಷಯಕ್ಕೆ ಬಂದರೆ ಈ ಒಂದು ಬೇಸಿಗೆ ಕಾಲದಲ್ಲಿ ಜಾಸ್ತಿ ಸ್ಪೈಸಿ ಫುಡ್, ಆಯಿಲ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು. ಒಳ್ಳೆ ಪೋಷಕಾಂಶಗಳು ಇರುವ, ಕಾರ್ಬೋಹೈಡ್ರೇಟ್ಸ್ ಹೆಚ್ಚಾಗಿರುವ ಫ್ರೆಶ್ ವೆಜಿಟೇಬಲ್ಸ್, ಗ್ರೀನ್ಸ್ ಮತ್ತು ಫ್ರೂಟ್ಸನ್ನು ಸೇವನೆ ಮಾಡಿ ಪ್ರತಿದಿನ ಮನೆಯ ಅಡುಗೆಯನ್ನೇ ಸೇವನೆ ಮಾಡೋದು ತುಂಬಾ ಉತ್ತಮ. ಜಾಸ್ತಿ ಖಾರ, ಉಪ್ಪು, ಸ್ಪೈಸಿ ಇರದೇ ಇರೋ ರೀತಿ ಸೇವನೆಯನ್ನು ಮಾಡೋದಕ್ಕೆ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಈ ಒಂದು ಬಿಸಿಲುಗಾಲದಲ್ಲಿ ಅದೇ ತುಂಬ ಉತ್ತಮ. ಇನ್ನು ಯಾವಾಗಲೂ ಫ್ರೆಶ್ ಫ್ರೂಟ್ ಜ್ಯೂಸಸ್ ಅಂದರೆ ತಾಜಾ ಹಣ್ಣಿನ ರಸವನ್ನೇ ಸೇವನೆ ಮಾಡಬೇಕು. ಹಾಗಾಗಿ ನೀರು ಮಜ್ಜಿಗೆ ಆಗ್ಬೋದು, ಎಳ್ನೀರು ಆಗ್ಬೋದು, ಇವುಗಳನ್ನು ದಿನಕ್ಕೆ 3-4 ಲೀಟರ್ ಲಿಕ್ವಿಡನ್ನು ಸೇರಿಸ್ಕೊತಾ ಇದ್ದರೆ ಡಿಹೈಡ್ರೇಷನ್ ಪ್ರಾಬ್ಲಮ್ ಇರೋದಿಲ್ಲ. ಬಿಸಿಲಿನ ಬೇಗೆಯಿಂದನೂ ಸಹ ನಮಗೆ ತಂಪನ್ನು ತರಿಸ್ಕೊಡುತ್ತೆ. ಸೊ ಫ್ರೆಂಡ್ಸ್, ಬೇಸಿಗೆ ಕಾಲ ಎಷ್ಟೇ ಬಿಸಿಯಾಗಿದ್ದರೂ, ಉಷ್ಣತೆಯಿಂದ ಕೂಡಿದ್ರೂ ಸಹ ಈ ಕೆಲವೊಂದು ನಿಯಮಗಳನ್ನು ನೀವು ಪಾಲಿಸ್ತಾ ಬಂದರೆ ತಾಯಿಗೂ ಮಗುವಿಗೂ ತುಂಬ ಕ್ಷೇಮವಾಗಿ, ಆರೋಗ್ಯವಾಗಿ, ತಂಪಾಗಿ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.